स्वागत है आपका बी न्यूज़ नेशन में। मैं हूं आबिद हुसैन शेख। बच्चों को एग राइस में जहर डालकर खिलाया जल्लाद बाप ने। एग राइस में जहर डालकर बच्चों को खिलाने वाला जल्लाद बाप पुलिस की गिरफ्त में। मामला बीजापुर जिला तालीकोट शहर में पेश आया है, जहां बीवी के ज़मीन बेचने से इनकार पर नाराज जल्लाद पापी बाप ने अपने 2 बच्चों को राइस में जहर डालकर खिलाया, जिसके बाद शिवराज अरसनाल 2 साल के मासूम बच्चे की मौत और 5 साला रेणुका की हालत नाजुक है, जिसका हॉस्पिटल में इलाज चल रहा है। आरोपी बाप चंद्रशेखर अरसनाल हद से ज़्यादा कर्ज करके पत्नी की ज़मीन बेचने के लिए तैयार था, जिसको पत्नी ने इनकार किया। इसी से गुस्सा हुए चंद्रशेखर ने एग राइस में जहर डालकर बच्चों को खिलाया। तालीकोट पुलिस थाना में इस जल्लाद के खिलाफ शिकायत के चलते आरोपी को पुलिस ने किया है गिरफ्तार, जिसकी जानकारी दी बीजापुर जिला एसपी HD आनंद कुमार ने। इस मौके पर एडिशनल एसपी राम अरसदी और अधिकारी रहे मौजूद। नमस्कार। दिनांक 2/6/2022 ತಾಳಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಂದ್ರಶೇಖರ ಶಿವಪ್ಪ ಅರಸನಾಳ ಅನ್ನುವಂತಹ ಒಬ್ಬ ವ್ಯಕ್ತಿ ಅವನು ಮಾಡಿಕೊಂಡಿದ್ದಂತಹ ಸಾಲ ಬಾಧೆಯಿಂದ ಬೇಸತ್ತು ಅದರಿಂದ ಹೊರಬರೋದಕ್ಕಾಗೋದಿಲ್ಲ ಮತ್ತು ಮಕ್ಕಳಿಗೆ ಸಂಸಾರಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತನ್ನ 2 ಮಕ್ಕಳಿಗೆ ಒಂದು ಎಗ್ ಫ್ರೈಡ್ ರೈಸ್ ತಂದು ಅಂಗಡಿಯಿಂದ ತಗೊಂಬಂದು ಅದಕ್ಕೆ ವಿಷವನ್ನು ಬೆರೆಸಿ ಮಕ್ಕಳಿಗೆ ತಿನ್ನಿಸಿದ್ದ. ಅದರ ಪೈಕಿ ಒಂದು ಮಗು ಮೃತಪಟ್ಟಿದೆ, ಮತ್ತೊಂದು ಮಗು ಇನ್ನೂ ಟ್ರೀಟ್ಮೆಂಟ್ನಲ್ಲಿ ಇದೆ. ಇವನು ಈ ರೀತಿ ಸಾಲ ಹೆಚ್ಚು ಮಾಡಿಕೊಂಡಿದ್ದರಿಂದ ಅವನು ಮನನೊಂದು ಈ ಸಾಲವನ್ನು ತೀರ್ಸೋಕ್ಕಾಗ್ತಾ ಇಲ್ಲ ಮತ್ತು ಮಕ್ಕಳನ್ನು ಹೇಗೆ ಸಾಕೋಕ್ಕೆ ಕಷ್ಟ ಆಗ್ತದೆ ಅನ್ನುವಂಥ ಒಂದು ದೃಷ್ಟಿಯಿಂದ ಬೇಸತ್ತು ಈ ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ದಾನೆ. ಈಗಾಗಲೇ ನಾವು ಅವನ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ತನ್ನ ಸ್ವಂತ ಮಕ್ಕಳಿಗೆ ವಿಷ ಉಣಿಸಿ ಕೊಂದಿರೋದ್ರಿಂದ ಅದನ್ನು ನಾವು 307 ಮತ್ತು 302 IPC ಸೆಕ್ಷನ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ದೇವೆ ಮತ್ತು ಈಗಾಗಲೇ ಆರೋಪಿತನನ್ನು ನಾವು ದಸ್ತಗಿರಿ ಕೂಡ ಮಾಡಿದ್ದೇವೆ. ಇವಾಗ ನಮಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ನಮಗೆ ಅವನು ಸಾಲ ಬಾಧೆಯಿಂದ ಈ ರೀತಿ ಮಾಡಿದ್ದೇನೆ ಅಂತ ಹೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ತನಿಖೆ ಮುಂದುವರೆದಿದೆ. ತನಿಖೆಯಲ್ಲಿ ಈಗ ಇನ್ನೂ ಏನೇನು ವಿಚಾರಗಳು ಹೊರಗೆ ಬರಬೇಕಾಗಿದೆ, ಆ ವಿಚಾರಗಳ ಅನ್ವಯ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಮನೆ ಕಡೆಯಿಂದ ಅವರು ಏನು ನಮಗೆ ದೂರು ಏನು ಬಂದಿಲ್ಲ. ಅವನು ಸ್ವಂತ ಸಮಸ್ಯೆಯಿಂದನೇ ಈ ರೀತಿ ಮಾಡಿಕೊಂಡಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಅವರು ನಮಗೆ ತಿಳಿಸಿದ್ದಾರೆ. ತನಿಖೆ ಪೂರ್ಣಗೊಂಡ ನಂತರ ಅದು ಏನು ಮಾಹಿತಿ ಬರುತ್ತೋ ಅದರ ಪ್ರಕಾರ ನಾವು ಅಂತಿಮ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ. ಥ್ಯಾಂಕ್ ಯು. ಅವನು ಜಮೀನು ಮಾರಾಟ ಮಾಡ್ತೇನೆ ಅಂಥೇಳಿ ಅದರ ಬಗ್ಗೆನೂ ಕೂಡ ಕೆಲವ್ರ ಹತ್ರ ಸಾಲ ಜಮೀನು ಮಾರಾಟ ಮಾಡಿ ಹಣ ಬಂದ ಮೇಲೆ ನಾನು ಕೊಡ್ತೇನೆ ಅನ್ನುವಂಥ ಇದರ ಮೇಲೂ ಕೂಡ ಸಾಲ ಪಡೆದುಕೊಂಡಿದ್ದ ಅಂತ ಗೊತ್ತಾಗಿದೆ. ಇನ್ನು ತನಿಖೆ ಸಂಪೂರ್ಣಗೊಂಡ ನಂತರ ಆ್ಯಕ್ಚುअल ರೀಸನ್ ಫಾರ್ ಪಾಯ್ಸನಿಂಗ್ ದಿ ಕಿಡ್ಸ್ ಗೊತ್ತಾಗುತ್ತೆ, ಅದು ಮಾಡ್ತೀವಿ. और खबरों के लिए देखते रहिए बी न्यूज़ नेशन। क्या आपको कहीं जाना है? अगर नहीं है कोई सवारी, बिगोज है ना। अब बिगोज ऐप से कीजिए बुकिंग, टैक्सी हो या ऑटो, 5 मिनट में आपके घर तक।